ಏನು ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸೊಬ್ರು ವಿಡಿಯೋ ನೋಡ್ತಾ ಇದ್ರ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ, ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಬಟನ್ನ ಒತ್ತಿ. ನಾವು ಯಾವುದೇ ವಿಡಿಯೋ ಹಾಕಿದ್ರೂ ನಿಮಗೆ ಫಸ್ಟ್ ಬಂದು ತಲುಪೋದು. ಬನ್ನಿ, ಗುಡ್ ಮಾರ್ನಿಂಗ್. ಇವತ್ತು 7 ಗಂಟೆಗೆ ಸ್ಟಾರ್ಟ್ ಮಾಡ್ತದೆ ಲಾಗ್. 7 ಗಂಟೆ ಆಯಿತು. 7 ಗಂಟೆ ಬನ್ನಿ ಒಳಗಡೆ ಹೋಗುವ. ನಾನು ಸ್ವಲ್ಪ ಹೊರಗಡೆ ಹೋಗಿ ಬಂದೆ, ಬೇಗ ಹೋಗಿದ್ದೆ, 6 ಗಂಟೆಗೆ ಹೋಗಿದ್ದೆ. ಒಂದು ಸ್ವಲ್ಪ ಕೆಲಸ ಇತ್ತು, ಅದನ್ನು ಮುಗಿಸ್ಕೊಂಡು ಇವಾಗ ಬಂದೆ. ಬೆಳಿಗ್ಗೆ 7 ಗಂಟೆಗೆ ಅಂತೂ ಬೇಗ ಎದ್ದಿದ್ದೀನಿ ಇವತ್ತು. ಬನ್ನಿ ಹೊರಗಡೆ ಹೋಗುವಾಗ ವಿಡಿಯೋ ಮಾಡೋಕ್ಕಾಗಿಲ್ಲ, ಅದಕ್ಕೋಸ್ಕರ ಬನ್ನಿ ಇವಾಗ ಒಳಗಡೆ ಹೋಗ. ಅಮ್ಮ ಏನೆಲ್ಲ ಮಾಡಿದ್ದಾರೆ ನೋಡು, ಅಮ್ಮ ಏನೆಲ್ಲ ಮಾಡಿದ್ದಾರೆ. ಅಮ್ಮ ಏನು ಮಾಡಿದ್ದಾರೆ, ಬ್ಲ್ಯಾಕ್ ಟೀ ಇಟ್ಟಿದ್ದಾರೆ. ವಾಪಸ್ ಬ್ಲ್ಯಾಕ್ ಟೀ ಕುಡಿತಾ ಇದ್ದೇನೆ ಬೆಳಿಗ್ಗೆ. ನೋಡಿ, ಇದು ಕಟ್ ಮಾಡಿಟ್ಟಿದ್ದೇನೆ ನಾನು. ಏನು ಗೊತ್ತಾ, ಇದು ಬಸಳೆ ನನ್ನ ಫೇವ್ರೆಟ್. ಅಂದರೆ ನಾನು ವರ್ಷಕ್ಕೆ ಇದು ಒಂದು ಸರಿ ಮಾಡೋದು, ಫೇವ್ರೆಟ್ ನಂದು. ಬಟ್ ನಾನು ವರ್ಷಕ್ಕೆ 1-2 ಸರಿ ಮಾಡೋದು ಅಷ್ಟೇ. ವರ್ಷಕ್ಕೆ 1 ಸರಿ ಮಾಡೋದು. ಜಾನು ಬೊಬ್ಬೆ ಬಿಡೋದು ಅಪ್ಪ. 1 ಸರಿ ಅಂದರೆ ಇದು ನಮ್ಮನಿಗೆ ಆಗಲ್ಲ ತಿಂದರೆ, ಸ್ವಲ್ಪ ಅವ್ರಿಗೆ ಗ್ಯಾಸ್ಟ್ರಿಕ್, ಕಾಲು ನೋವಿಗೆಲ್ಲ ಆಗಲ್ಲ ಅದು. ಅದಕ್ಕೆ ತಿನ್ನಲ್ಲ, ಅದಕ್ಕೆ ನಾನು ಮಾಡಲ್ಲ. ಇವತ್ತು ಮಾಡುವ ಅಂತೇಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ತೊಳೆದು ಬಿಟ್ಟು ಇಟ್ಟಿದ್ದೆ. ಇದಕ್ಕೆ ಈರುಳ್ಳಿ ಟೊಮೆಟೊ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ನನಗೆ ತುಂಬ ಇಷ್ಟವಾದ ಚಿಕನ್ ಮಟನ್ಗಿಂತಲೂ ಫೇವ್ರೆಟ್ ನನಗೆ ಬಸಳೆ. ಎಲ್ಲರೂ ಅಂದ್ಕೊಂಡಿದ್ರೆ ಚಿಕನ್ ಅಂತೇಳಿ, ಚಿಕನ್ಗಿಂತ ಜಾಸ್ತಿ ಇಷ್ಟ ನನಗೆ ಬಸಳೆ. ನನ್ನ ಜೀವದ ಗಂಟು ಅದು. ಅದನ್ನು ಮಾಡುವ ಸಾಂಬಾರು ನಾನು ಯಾವ ರೀತಿ ಮಾಡ್ತೀನಿ ಅಂತೇಳಿ ನಾನು ನಿಮಗೆ ಹೇಳ್ತೀನಿ. ನಾನು ಯಾವ ರೀತಿ ಮಾಡ್ತೇನೆ ಅಂತೇಳಿ. ಬನ್ನಿ, ಅದಕ್ಕೆ ತೆಂಗಿನಕಾಯಿ ಇಲ್ಲ, ತೆಂಗಿನಕಾಯಿ ಸುಲಿದುಕೊಂಡು ಬರಬೇಕು. ಬರುವ. ಓಕೆನಾ? ಬನ್ನಿ. ಏನು ತಿಂಡಿ ಮಾಡಿದ್ರಿ ಅಂತೇಳಿ ಹೇಳಿ. ನೀವು ಚೆನ್ನಾಗಿದ್ದೀರಾ ಅಂತೇಳಿ ನಾನು ಅಂದ್ಕೊಳ್ತಿರ್ತೀನಿ, ಚೆನ್ನಾಗಿರ್ತೀರಾ ಅಂತೇಳಿ. ಹಾಗೆ ನೀವು ಬ್ಲ್ಯಾಕ್ ಟೀ ಮಾಡಿದ್ದಾರೆ ಅಮ್ಮ ನೋಡಿ. ಬ್ಲ್ಯಾಕ್ ಟೀ ಇದೆ, ಚಿಕನ್ನು ಇದೆ ನೋಡಿ, ಚಿಕನ್ನು ಇದೆ. ಹಾಗೆಯೇ ಹಾಲು ಕಾಯಿಸಿಟ್ಟಿದ್ದಾರೆ. ಬನ್ನಿ ಇವಾಗ ತೆಂಗಿನಕಾಯಿ ಸುಲ್ಕೊಂಡು ಬರುವ. ಏನ ಒಬ್ಬ ಇಬ್ಬರ ತಾರಾಯಿ ಉಂಡು. ಓ ಉಂದ ತಾರಾಯಿ. ಇದು ಸುಲ್ಕೊಳ್ಳು ಆಯ್ತಾ. ಫಸ್ಟ್ ಅದರಲ್ಲಿ ನಾನು ಸುಲ್ಕೊಳ್ತೀನಿ. ಸುಲ್ಕೊಂಡು ಬಿಟ್ಟು ನಿಮಗೆ ಸಿಗ್ತೀನಿ, ಓಕೆನಾ? ಗುಂಡ ಇದ್ದಾನೆ, ಗುಂಡ. ಓ ಗುಂಡ. ತುಂಬ ಚಳಿ. ನಂದು ಬಟ್ಟೆ ವಾಶ್ ಮಾಡಿ ಹಾಕಿದ್ದೇನೆ ನಾನು ನೋಡಿ. ನಾನಿನ್ನ ಸಂಜೆನೇ ಹಾಕಿದ್ದೇನೆ, ಬಟ್ಟೆ ವಾಶ್ ಮಾಡಿ ಎಲ್ಲ ಹಾಕಿದ್ದೇನೆ. ಬೆಳಿಗ್ಗೆ ಇಟ್ಟರೆ ಕಷ್ಟ ಆಗುತ್ತೆ, ಹೊರಗಡೆ ಹೋಗ್ಲಿಕ್ಕೆ ಇದ್ರೆ ಕಷ್ಟ ಆಗುತ್ತೆ. ಅದಕ್ಕೆ ನಾನು ಬೆಳಿಗ್ಗೆ ಸಂಜೆ ಮಾಡ್ತೇನೆ ಜಾಸ್ತಿ ಕೆಲಸ, ಬೆಳಿಗ್ಗೆ ಮಾಡಲ್ಲ. ಬಟ್ಟೆ ವಾಷಿಂಗ್ ಎಲ್ಲ ಸಂಜೆ ಮಾಡೋದು ಹೆಚ್ಚಾಗಿ ಮಾಡಿದ್ದೀನಿ. ಪಕ್ರೂ ಚಳಿ, ತುಂಬ ಚಳಿ. ಹೊರಗಡೆ ಹೋಗಿ ಬಂದಪ್ಪ, ಯಪ್ಪ ಬೇಡ ಅಂತಾಯ್ತು, ಅಷ್ಟು ಚಳಿ ನೋಡಿ. ಇದರಲ್ಲಿ ಈ ಥರ ಸುಳಿತೇನೆ ನಾನು, ಈ ಥರ ಮಾಡಿ ಸುಳಿಯೋದು ತೆಂಗಿನಕಾಯಿ. ನೀವು ಯಾವ ಥರ ಸುಳಿತೀರೋ ಹೇಳಿ. ನಾನು ಇದರಲ್ಲಿ ಸುಳಿಯೋಕ್ಕೆ 5 ನಿಮಿಷದಲ್ಲಿ ಆಗುತ್ತೆ, ತೆಂಗಿನಕಾಯಿ ಸುಳಿಯೋಕ್ಕೆ. ಆಯ್ತಿದು ತೆಂಗಿನಕಾಯಿ ಸುಳಿದು ಬಿಟ್ಟು ಆಯಿತು. ಹೋಗೋ ಇವಾಗ ಒಳಗಡೆ ಹೋಗ. ತೆಂಗಿನಕಾಯಿ ಈಸಿ ಸುಳಿಯೋಕ್ಕೆ, ಅದು ಕಷ್ಟನೇ ಇಲ್ಲ, ಅಷ್ಟು ಈಸಿ ಆಗುತ್ತೆ. ನೋಡಿ ಇವನು
ಏನು ಏನು ಹಾಂ ಬೇಗ ಕಟ್ಟಕ್ಕೆ ಸಿಕ್ಕಿದ್ದಾನೆ ಅದಕ್ಕೆ ಎಷ್ಟು ಸ್ನಾನ ಮಾಡಿಸಿದ್ರು ಮಣ್ಣಲ್ಲಿ ಹೊರಳಾಡ್ತಾನೆ. ಹಾಂ 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 ನೋಡಿ ಚಳಿನಾ? ಓಹೋ, ಅವನಿಗೂ ಚಳಿ ಆಗುತ್ತೆ ಅಂತೆ, ಅವನಿಗೂ ಚಳಿ ಆಗುತ್ತೆ ಅಂತೆ. ಚಳಿ 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 ಎಂತದ? ಹಾಂ ಏನು ಏನ ಏನ ಹಾಂ ಏನು ಕಟ್ಟಿದೆ. ಮೇಲಕ್ಕೇನು ಕಮ್ಮಿ ಇಲ್ಲ, ಮೇಲೆ ಜಾಸ್ತಿ ಇದೆ. ಶೇಲೆ ತೆಂಗಿನಕಾಯಿ ತಗೊಂಡೋಗು ಇವಾಗ, ಒಳಗಡೆ ತಗೊಂಡೋಗು, ಸಾಂಬಾರು ಮಾಡಿ. ಬಸ್ ನೋಡಿದ್ರಲ್ಲ, ಬಸಳೆ ಕಟ್ ಮಾಡಿದ್ದು ನಾನು ಇವಾಗ ಕುಕ್ಕರ್ಗೆ ಹಾಕ್ತೇನೆ. ಬಸಳೆ ಯಾವತ್ತು ನೋಡಿ ಇಷ್ಟಿಷ್ಟು ದೊಡ್ಡದಾದ್ರೂ ಕಟ್ ಮಾಡಬೇಕು, ಇಲ್ಲಾಂದರೆ ಏನಾಗುತ್ತೆ ಗೊತ್ತಾ, ಜಗಿಯಕ್ಕಾಗಲ್ಲ. ಇಷ್ಟಿಷ್ಟು ದೊಡ್ಡ ಕಟ್ ಮಾಡಬೇಕು. ಸೊಪ್ಪುನ ಅಷ್ಟೇ, ಇದೆಲ್ಲ ಕಟ್ ಮಾಡ್ಕೊಂಡಿದ್ದೇನೆ. ಇವಾಗ ಕುಕ್ಕರ್ಗೆ ಹಾಕ್ತೇನೆ. ಕುಕ್ಕರ್ಗೆ ಹಾಕಿಬಿಟ್ಟು ಚೆನ್ನಾಗಿ ತೊಳೆಬೇಕು. ಬಸಳೆ ಯಾವತ್ತಿದ್ರೂ ಚೆನ್ನಾಗಿ ತೊಳ್ಕೊಂಡು ಹಾಕಬೇಕು ಕುಕ್ಕರ್ಗೆ, ಈ ಥರ. ಇವಾಗ ನೋಡಿ ಕುಕ್ಕರ್ ಫುಲ್ ಆಗಿದೆ. ಇದು ಒಂದು 5 ನಿಮಿಷ ಆಗೋಗಿದ್ದು ಸ್ವಲ್ಪ ಇಷ್ಟ ಆಗುತ್ತೆ ಬೇಯುವಾಗ, ಗ್ಯಾಸಲ್ಲಿ ಇಡುವಾಗ. ಇವಾಗ ಇದಕ್ಕೆ ಟೊಮೆಟೊ ಈರುಳ್ಳಿ ಇದನ್ನು ಹಾಕ್ತಾ ಇದ್ದೇನೆ. ಟೊಮೆಟೊ ಈರುಳ್ಳಿ ಕಟ್ ಮಾಡಿದ್ದನ್ನು ಇದಕ್ಕೆ ಹಾಕ್ಕೊಂಡೆ. ಈಗ ಸ್ವಲ್ಪ ಹೆಸರು ಕಾಳು ಹಾಕೊಳ್ಳೋ, ಜಾಸ್ತಿ ಹಾಕ್ಕೊಂಡಿಲ್ಲ ನಾನು, ಸ್ವಲ್ಪ ಒಂದು ಇಷ್ಟು ಹಾಕ್ಕೊಂಡಿದ್ದು. ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿ ಆಗಲ್ಲ. ಹೆಸರು ಬೇಳೆ ಹೆಸರು ಕಾಳು ಹಾಕೊಳ್ಳೋ, ಜಾಸ್ತಿ ಹಾಕೋದು ಬೇಡ, ಜಾಸ್ತಿ ಆಗಲ್ಲ. ತೊಳ್ಕೊಂಡು ಇದಕ್ಕೆ ಹಾಕೋತಾ ಇದ್ದೇನೆ. ಇದಕ್ಕೆಲ್ಲ ಒಟ್ಟಿಗೆ ಹಾಕೋತಾ ಇದ್ದೇನೆ. ಇದಕ್ಕೆ ಸ್ವಲ್ಪ ನೀರು, ಉಪ್ಪು, ಅರಸಿನ ಹಾಕೊಂಡು ಇವಾಗ ನೋಡಿ, ನಾನು ಉಪ್ಪು, ಅರಸಿನ, ಟೊಮೆಟೊ, ಈರುಳ್ಳಿ ಎಲ್ಲ ಹಾಕ್ಕೊಂಡಿದ್ದೇನೆ. ಗ್ಯಾಸಲ್ಲಿ ಇಟ್ಬಿಟ್ಟು ಇದಕ್ಕೆ ಒಂದು 5 ನಿಮಿಷ ನಂತರ ಕುಕ್ಕರ್ ಬಾಯಿ ಹಾಕುವ. ಇವಾಗ ಬೇಡ, ಮತ್ತು ಮಿಕ್ಸ್ ಮಾಡಲಿಕ್ಕೆ ಚೆನ್ನಾಗಾಗತ್ತೆ. ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ ಬಾಯಿ ಮುಚ್ಚು, ಓಕೆನಾ? ಇವಾಗ ಮುಚ್ಚಿದರೆ ಇದು ಹೆಸರು ಕಾಳೆಲ್ಲ ಮೇಲೆ ಇದೆ, ಸ್ವಲ್ಪ ಬಿಸಿ ಹಾಕಿ ನೋಡಿ. ಇದನ್ನೆಲ್ಲ ಒಟ್ಟಿಗೆ ಹಾಕಿಟ್ಟು ಇಡಬೇಕು ಕುಕ್ಕರ್ ಹಾಕಿ, ಓಕೆನಾ? ಒಂದು 5 ನಿಮಿಷ ಆಗಲಿ ಬಾಯಿ ಹಾಕಕ್ಕೆ. ಮಸಾಲನೂ ರೆಡಿ ಮಾಡ್ಕೊಂಡಿದ್ದೀನಿ. ಮಸಾಲಾಗೆ ಬೇಕಾದ ಐಟಮ್ಸು: ಮೆಣಸು, ಮೈನಾಗಿ ಮೆಣಸು, ನಮ್ಮದು ಬ್ಯಾಡಗಿ ಮೆಣಸು, ತೆಂಗಿನ ತುರಿ ನೋಡಿ ನಾನು ಇಷ್ಟು ತಗೊಂಡಿದ್ದೇನೆ. ಈರುಳ್ಳಿ ಹಾಕ್ಕೊಂಡಿದ್ದೀನಿ, ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ, ಕೊತ್ತಂಬರಿ, ಜೀರಿಗೆ. ಬಿಸಿ ಮಾಡ್ಕೋಬೇಕು, ಎಲ್ಲವನ್ನು ಫ್ರೈ ಮಾಡ್ಕೋಬೇಕು. ತೆಂಗಿನಕಾಯಿ ಎಲ್ಲ, ಮೆಣಸು, ಕೊತ್ತಂಬರಿ ಎಲ್ಲ ಫ್ರೈ ಮಾಡ್ಕೋಬೇಕು. ಆಮೇಲೆ ಕಾಳು ಮೆಣಸು, ಅತ್ಯಗತ್ಯ ಕಾಳು ಮೆಣಸು ಹಾಕಲೇಬೇಕು, ಕಾಳು ಮೆಣಸು. ಆಮೇಲೆ ಇನ್ನೊಂದು ಬಸಳೆಗೆ ಬೇಕಾದ ಐಟಮ್ಸು ಹಸಿ ಸಾಸಿವೆ ಬರುತ್ತಲ್ವ, ಅದನ್ನು ಸಾಸಿವೆನ ಬಿಸಿ ಮಾಡಬಾರ್ದು, ಹಸಿ ಸಾಸಿವೆ ಹಾಕ್ಕೋಬೇಕು. ಯಾವಾಗಲೂ ಬಸಳೆ
ಸಾಂಬಾರು ಮಾಡುವಾಗ ಹಸಿ ಸಾಸಿವೆ ಹಾಕ್ಕೊಂಡ್ರೆ ಅದರ ಪರಿಮಳ ಇನ್ನೂ ಜಾಸ್ತಿ ಆಗುತ್ತೆ, ತುಂಬ ಟೇಸ್ಟ್ ಆಗಿರುತ್ತೆ. ಕಾಳು ಮೆಣಸು ಮತ್ತು ಹಸಿ ಸಾಸಿವೆ ಅದು ಹಾಕಲೇಬೇಕು. ಹಸಿ ಸಾಸಿವೆ ಅದು ಟೇಸ್ಟಾಗಿ ಬರುವಂಥದ್ದು. ಬಿಸಿ ಮಾಡಿ ಹಾಕೊಳ್ಳೋದಲ್ಲ, ಹಸಿ ಸಾಸಿವೆ ತುಂಬ ಚೆನ್ನಾಗಾಗುತ್ತೆ. ಇವಾಗ ಗ್ರೈಂಡರಲ್ಲಿ ಹಾಕು, ಇದಕ್ಕೆ ಹಾಕು. ಮಿಕ್ಸಿಯಲ್ಲಿ ಅಷ್ಟೊಂದು ಟೇಸ್ಟ್ ಬರಲ್ಲ, ಬಿಸಿ ಬಿಸಿ ಆಗುತ್ತೆ. ಅದಕ್ಕೋಸ್ಕರ ನಾನು ಇದರಲ್ಲೇ ಹಾಕ್ತೇನೆ ಇವತ್ತು. ಬೆಳ್ಳುಳ್ಳಿನೂ ಹುಳಿ ಬೇಡ, ಹುಳಿ ಹಾಕಿದರೆ ಅಲ್ಲಿ ಟೊಮೆಟೊ ಹಾಕಿದ್ನಲ್ಲ ಅದಕ್ಕೆ, ಇದಕ್ಕೆ ಹುಳಿ ಬೇಡ, ಇದಕ್ಕೆ ಇಷ್ಟೇ ಸಾಕು. ಇವಾಗ ನೋಡಿ ವಿಸಿಲ್ ಹೋಗ್ತಾ ಇದೆ. ಒಂದು 4 ವಿಸಿಲ್ ಆಗಬೇಕು, 4 ಆಗಲೇಬೇಕು. ಬಸಳೆ ಬೇಯಬೇಕಲ್ಲ, 4 ವಿಸಿಲ್ ಬೇಕು. ಮಸಾಲ ರುಬ್ತಾ ಇದೆ, ಮಸಾಲ ಆಗ್ತಾ ಇದೆ. ಸಣ್ಣಗೆ ರುಬ್ಬೇಕು, ಇದು ಸಣ್ಣಗೆ ರುಬ್ಬೇಕು, ನೈಸ್ ಆಗಬೇಕು. ನೈಸ್ ಆಗುವಾಗ ಇವಾಗ ಆಲ್ಮೋಸ್ಟ್ ಆಯಿತು ನನ್ನ ಕೆಲಸ. ಇವಾಗ ಅದು ಬಸಳೆನೂ ಬೆಂದಿದೆ, ಮತ್ತೇನು ಮಾಡಿದೆ ಗೊತ್ತಾ, ನಾನು ಸ್ವಲ್ಪ ಕಡುಬು ಮಾಡಿದೆ. ಮೊನ್ನೆ ಮಾಡಿದಲ್ವ ಅದು ವಿಡಿಯೋ, ಅದೇ ಕಡುಬು ಮಾಡಿದ್ದೆ ನಾನು. ವಿಡಿಯೋ ಮಾಡಿರಲಿಲ್ಲ ಕಾಣುತ್ತೆ, ಅರ್ಧ ಹಾಕಿದೆ ಕಾಣುತ್ತೆ. ಅದು ಏನು ಇದು ಅಕ್ಕಿ ರವೆ ಇತ್ತು ನೋಡಿ, ಈ ಥರ ಅಕ್ಕಿ ರವೆದು ಮಾಡಿದ್ದು ನಾನು ಕಡುಬು. ಚೆನ್ನಾಗಿ ನನಗಿಷ್ಟ ಅದು. ಇವತ್ತು 2 ನನ್ನ ಫೇವ್ರೆಟ್. ಬಸಳೆನೂ ನನ್ನ ಫೇವ್ರೆಟ್ಟೆ, ಕಡುಬು ನನ್ನ ಫೇವ್ರೆಟ್ಟೆ. ಕಡುಬು ಈ ಥರ ಅಕ್ಕಿದ್ದು ಮಾಡಿದರೆ ಅಷ್ಟು ಚೆನ್ನಾಗಾಗಲ್ಲ, ಅಕ್ಕಿ ರವೆದ್ದು ಮಾಡಿದರೆ ಇನ್ನೂ ಚೆನ್ನಾಗಾಗಲ್ಲ. ಇವತ್ತು ಚಂದ್ರಿಕಾ ಗುಡ್ಡು ಬೆಳಿಗ್ಗೆ ಬೇಗ ಎದ್ದು ಚಹಾ, ತಿಂಡಿ, ಅಡುಗೆ ಎಲ್ಲ ಮಾಡ್ತಾ ಇದೆ. ಬೆಂದು ನೋಡಿ, ಇವಾಗ ಬೆಂದು ಇಷ್ಟ ಆಗಿತ್ತು. ಇವಾಗ ನಾನು ಇದಕ್ಕೆ ಮಸಾಲ ಹಾಕ್ತೇನೆ. ಇದಕ್ಕೆ ಹಾಕಿದೆ ಮಸಾಲ. ಎಷ್ಟು ದಪ್ಪ ಬೇಕು, ಎಷ್ಟು ತೆಳು ಬೇಕು ನೀವೇ ಮಾಡ್ಕೋಬೇಕು. ಇವಾಗ ನೋಡಿ ಇದು ಚೆನ್ನಾಗಿ ಕುದಿಬೇಕು. ಇವಾಗ ಸಾಂಬಾರು ರೆಡಿ ಆಯಿತು, ಚೆನ್ನಾಗಿ ಕುದೀಲಿ. ಉಪ್ಪು ಎಲ್ಲ ನೋಡ್ಕೋಬೇಕು ನೋಡಿ. ಇವಾಗ ಇದು ಚೆನ್ನಾಗಿ ಕುದಿಬೇಕು. ಬಸಳೆ ಸಾಂಬಾರು ರೆಡಿ, ಹಾಗೇನೆ ಕಡುಬುನು ರೆಡಿ. ಕಡುಬುನು ಆಗ್ತಾ ಇದೆ. ಯಾರಿಗೆಲ್ಲ ಬಸಳೆ ಸಾಂಬಾರು ಇಷ್ಟ ಆಯಿತು ಅವ್ರು ಲೈಕ್ ಕೊಡಿ, ನೀವು ಮಾಡಿ. ನಾನು ಹೇಳಿದಲ್ವ ಇದಕ್ಕೆ ಹಸಿ ಸಾಸಿವೆ, ಅದು ತುಂಬ ಚೆನ್ನಾಗಾಗುತ್ತೆ ಅಂತೇಳಿ. ಕುದೀಲಿ, ಅದು ಚೆನ್ನಾಗಿ ಕುದಿಬೇಕು. ಕುದಿದ್ರೆ ಮಾತ್ರ ಟೇಸ್ಟ್ ಆಗೋದು ಬಸಳೆ ಸಾಂಬಾರು. ಯಾರೆಲ್ಲ ಮಾಡಿದ್ರ, ನಾನು ಮಾಡಿದ ಥರ ಯಾರಾದರೂ ಮಾಡಿದರೆ ಅವರು ಹೇಳಿ ನನಗೆ. ಪಾತ್ರೆ ತೊಳೆಬೇಕು, ನಾನು ಅಡುಗೆ ಮಾಡಿದರೆ ಆಯಿತಾ, ಪಾತ್ರೆ ತೊಳೆಬೇಕಲ್ಲ. ಮಾಡಿದ್ದನ್ನು ಮಾರಾಯ ಅಂತೇಳಿ ನೋಡಿದ್ದೆ. ಮಾಡಿದ್ದನ್ನು ಮಾರಾಯ ನೋಡಿ, ಮಾಡಿದ್ದನ್ನು ಮಾರಾಯ. ನಾವೇ ಮಾಡ್ಬೇಕು ಅದನ್ನು.
ಪಾತ್ರೆ ಯಾರು ತೊಳೆಯೋಕ್ಕೆ ಬೇರೆ ಬರ್ತಾರ, ನಾವೇ ತೊಳಿಬೇಕು ಅಲ್ವಾ? ನಮ್ಮ ಕೆಲಸ ನಾವೇ ಮಾಡಿ ಕ್ಲಿಯರ್ ಮಾಡಿ ಕೂತ್ಕೊಳ್ಬೇಕು. ನಾವು ಮಾಡಿದ ಕರ್ಮ ನಾವೇ ಮಾಡೋದು, ಅದೇನು ಬಟ್ಟೆ ವಾಶಿಂಗ್. ಆಯ್ತಪ್ಪ, ಟೀ ಕುಡಿಯ, ಬ್ಲ್ಯಾಕ್ ಟೀ. ಕೆಲಸ ಆಗುವಾಗ ಆಯ್ತು ನೋಡಿ ಇಷ್ಟೊತ್ತು. ಆಯ್ತು, ಎಲ್ಲ ಕೆಲಸ ಆಯಿತು. ಇವಾಗ ಬನ್ನಿ ಟೀ ಕುಡಿಯುವ. ಥ್ಯಾಂಕ್ ಯು ಸೋ ಮಚ್. ತೋರಿಸ್ತೀನಿ ನಾನು ಕುದಿಯುವಾಗ. ನೋಡಿ, ಇವಾಗ ಬಸಳೆ ಸಾಂಬಾರು ರೆಡಿಯಾಗಿದೆ, ಕಡುಬು ರೆಡಿಯಾಗಿದೆ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅವರು ಲೈಕ್ ಕೊಡಿ ಆ್ಯಂಡ್ ಶೇರ್ ಮಾಡಿ, ಹಾಗೆಯೇ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ಓಕೆನಾ? ಥ್ಯಾಂಕ್ ಯು ಸೋ ಮಚ್. ನೋಡಿ ಎಷ್ಟು ದಪ್ಪ ಮಾಡಿಕೊಂಡೆ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್, ಟೇಕ್ ಕೇರ್. ನೆಕ್ಸ್ಟ್ ವಿಡಿಯೋದಲ್ಲಿ ಬರೋಣ ನೋಡಿ. ಬ್ಲ್ಯಾಕ್ ಟೀ, ಕಡುಬು, ಬಸಳೆ ಸಾಂಬಾರ್ ಇವತ್ತಿದ್ದು ಸ್ಪೆಷಲ್. ಬಾಯ್ ಬಾಯ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಬನ್ನಿ ಟೀ ಕುಡಿಯುವ, ಹಂಗೇನೆ ಬನ್ನಿ ಟೀ ಕುಡಿಯುವ, ಓಕೆನಾ? ಲವ್ ಯು ಆಲ್. ಬಾಯ್ ಬಾಯ್.